ಖಂಡಿತವಾಗಿ ನಾನು ಹೇಳ್ತಾ ಇರೋದು ಆಮೇಲೆ ಒಂದ್ ನಿಮಿಷ ನೀವು ಹೆಣ್ಮಕ್ಳ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಯಾವ ರೈಟ್ಸ್ ಇಲ್ಲ. ಪಕ್ಷದ ಪ್ರಶ್ನೆಗಳ ಆಮೇಲೆ ಒಂದ್ ನಿಮಿಷ. ಸೊ ಇಲ್ಲಿ ಇರುವಂತಹ ಕಾರ್ಯಕರ್ತರಿಂದ ನಂಗೆ ಗೊತ್ತಾಗಿರೋದು ಪಥಸಂಚಲನದಲ್ಲಿ ಹೆಣ್ಮಕ್ಳು ಇರಲ್ಲ, ಜೊತೆಯಾಗಿರಲ್ಲ. ಅದಕ್ಕೇನಾದ್ರೂ ಕಾರಣ ಇದೆಯಾ? ಅಲ್ಲ, ಅದ್ರದ್ದು ಕಾರಣಗಳೇ ಬೇರೆ. ಭೇದ ಭಾವ, ಅವರು ಸಮಾನರಲ್ಲ, ಆ ಕಾರಣ ಅಲ್ಲ. ಅದೇನಂತ ಹೇಳಿದ್ರೆ ಈಗ 3 ಕಿಲೋಮೀಟರ್ 5 ಕಿಲೋಮೀಟರ್ ಆಗುತ್ತೆ ಅಂತ ಅಂದರೆ ಈಗ ಡೆಫಿನೆಟ್ಲಿ ಅವ್ರು ಯಾರೋ ಹೇಳಿದ್ರಲ್ಲ, ಹಾಗೆ RSSನ ಶಾಖೆಗಳಲ್ಲಿ ಏನು ನಡೆಯುತ್ತೆ ಅಂತ ಯಾರ್ಯಾರು ಇವತ್ತು ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಏನು ಕಲಿಸ್ತಾರೆ, ಅಲ್ಲಿ ಏನಿರುತ್ತೆ, ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅಂಟಿಲ್ ಅನ್ಲೆಸ್ ನೀವು ಅದರಲ್ಲಿ ಭಾಗವಹಿಸಿ ನೀವು ನೋಡಿದಾಗ ಮಾತ್ರ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸಾರ್ವತ್ರಿಕವಾದಂಥ ಒಂದು ಅಭಿಪ್ರಾಯ ಏನಂತ ಅಂದರೆ ಮನುಸ್ಮೃತಿಯನ್ನು ಪಾಲಿಸೋರು ಇವರು, ಹೀಗಾಗಿ ಹೆಣ್ಣು ಮಕ್ಕಳನ್ನು 4 ಗೋಡೆಗಳ ಮಧ್ಯೆ ಇರಬೇಕು ಎಂದು ಪ್ರತಿಪಾದಿಸುವವರು ಇವರು ಅನ್ನುವಂಥ ಒಂದು ಜನರಲ್ ಕಾನ್ಸೆಪ್ಟ್ ಇದೆ. ಹಾಗಾಗಿನೇ ಈ ಪ್ರಶ್ನೆ ತುಂಬ ಮಹತ್ವ ಅನ್ಸ್ಕೊಳ್ಳುತ್ತೆ. ಯಾಕೆ ಪಥಸಂಚಲನದಲ್ಲಿ ಹೆಣ್ಮಕ್ಳು ಇರಲ್ಲ, ಯಾಕೆ ದೊಡ್ಡ ಬೈಠಕ್ಗಳಲ್ಲಿ ಇಂಥದ್ರಲ್ಲಿ ಯಾಕೆ ಡಿಸಿಷನ್ ಮೇಕಿಂಗ್ ಇದರಲ್ಲಿ ಯಾಕೆ ಹೆಣ್ಮಕ್ಳು ಇರಲ್ಲ ಅನ್ನೋದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನನ್ಗನ್ಸಿದ ಮಟ್ಟಿಗೆ ನೀವು ಯಾರ ಹತ್ರನೂ ಉತ್ತರ ಇಲ್ಲ. ನಮಸ್ಕಾರ, ನನ್ನ ಹೆಸರು ಹಳ್ಳಿ ರೈತ ಅಂಬರೀಶ್ ಅಂತೇಳಿ. RSS ಅನ್ನೋದು ಏನಿದೆ ಒಂದು ಹಿಂದೂ ಪರ ಸಂಘಟನೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಹಿಂದೂ ಅಲ್ವಾ? ಅಲ್ಲ, ನಾನು ಒಬ್ಬ ಹಿಂದೂ ಪರ ಇಲ್ವಾ? ನಾನು ಹಿಂದೂನೇ. ಸೊ ನಾನು ಹೇಳ್ತಕ್ಕಂಥದ್ದು ಅನೇಕ ಪ್ರತಿಭಟನೆಗಳಲ್ಲಿ ಹಿಂದೂ ಏನು ಸಬ್ಜೆಕ್ಟ್ ಬಂದಾಗ ಅವರು ಧ್ವನಿಗೂಡಿಸ್ತಾರೆ. ಆದರೆ ಈ ದೇಶದ ಬೆನ್ನೆಲುಬು ಅಂತ ರೈತ ಅನ್ನೋ ಒಂದು ವಿಚಾರದ ಬಂದಾಗ ಅನೇಕ ಕಷ್ಟಗಳಲ್ಲಿರ್ತಾರೆ. ಯಾಕಂದರೆ ಬೆಳೆ ನಾಶ ಆಗಿರ್ತದೆ, ಅದೇ ಥರ ಜಮೀನುಗಳನ್ನ ಅಕ್ವೈಸೇಷನ್ ಮಾಡ್ಕೊಳ್ಳೋದು ರೀತಿ ಇರ್ಬೋದು, ಅನೇಕ ರೀತಿಯಾಗಿ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತರು. ಸೊ ಅಂಥ ಒಂದು ರೈತರ ಪ್ರತಿಭಟನೆಗಳೇ ಇದುವರೆಗೂ ಕೂಡ ಅವರು ಎಲ್ಲೂ ಕೂಡ ಬಂದು ಆ ಒಂದು ನಮ್ಮ ಸಂಘಟನೆಯಿಂದ ಬಂದು ಬೆಂಬಲವನ್ನು ಸೂಚಿಸಿಲ್ಲ ಮೇಡಮ್. ಭಾರತೀಯ ಕಿಸಾನ್ ಸಂಘ ಅಂತ ಇದೆ, ಕಾರ್ಮಿಕರಿಗೋಸ್ಕರ ಮಜ್ದೂರ್ ಸಂಘ ಇದೆ. ಇಲ್ಲ ಮೇಡಮ್, ಇದು ಯಾವುದೇ ಕೂಡ ಬಹಿರಂಗವಾಗಿ ಬಂದು ಹೋರಾಟದಲ್ಲಿ ಭಾಗಿಯಾಗಿಲ್ಲ. ದಲಿತ ಸಂಘಟನೆಗಳು ಬರ್ತವೆ, ಅನೇಕ ಮಹಿಳಾ ಸಂಘಟನೆಗಳು ಬರ್ತವೆ, ಕನ್ನಡ ಪರ ಸಂಘಟನೆಗಳು ಬರ್ತವೆ, ಹಿಂದೂ ಪರ ಸಂಘಟನೆ ಕೆಲವೊಂದು ಬರ್ತವೆ. ಅದೇ ತರ ಈ ಒಂದು RSS ಸಂಘಟನೆ ಯಾಕೆ ಬರೋದಿಲ್ಲ? ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 56 ವಿಂಗ್ಗಳಿದಾವೆ. ಅದರಲ್ಲಿ ಕಿಸಾನ್ ಸಂಘ ಕೂಡ ಇದೆ. ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡೋದಕ್ಕೆ ಮಜ್ದೂರ್ ಸಂಘ ಇದೆ. ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋದಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ. ಈ ರೀತಿ ವಿಂಗ್ಗಳಿದಾವೆ. ಆದಿವಾಸಿ ಭಾರತ ಇದೆ, ಸಂಸ್ಕೃತ ಭಾರತ ಇದೆ, ವಾರ್ತಾ ಭಾರತ, ಈ ರೀತಿ ಕಿಸಾನ್ ಸಂಘ ಅಂತ ಇದೆ. ಅವರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಹೊರತಾಗಿ ಸಂಘದವರು ನೇರವಾಗಿ ಎಲ್ಲಿ ಪ್ರತಿಭಟನೆಗೆ ಭಾಗಿಯಾಗಲ್ಲ. ಸರ್, ಈಗ ನೀವು ಕಿಸಾನ್ ಸಂಘ ಇದೆ ಅಂದ್ರೆ ಒಪ್ಕೊಳ್ಳೋಣ, ಅದ್ರ ಮಧ್ಯೆ ಸಂಘದವ್ರು ಭಾಗವಹಿಸಲ್ಲ ಅಂದ್ರೆ ಮತ್ತೆ ಅಲ್ಲೊಂದು ಲಿಟಿಗೇಷನ್ ಇಟ್ರಿ. ಅದು ಸಂಘದ ಭಾಗ ಅಲ್ಲ, ಹೌದು. ಈಗ ಅದಕ್ಕೋಸ್ಕರ ಒಂದು ವಿಂಗ್ ಮಾಡಿರ್ತೀವಿ. ಈಗ ಎಲ್ಲ ವಿಂಗ್ ಅಥವಾ ನೀವೇ ಮೀಡಿಯಾದವ್ರು ಇದ್ವಿ. ಈಗ ದೆಹಲಿಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತು. ಹೌದು, ನೀವು ಸಣ್ಣ ಪುಟ್ಟ ನಮ್ಮ ರೈತರದ್ದು ಸಣ್ಣ ಪುಟ್ಟ ಪ್ರೊಟೆಸ್ಟ್ ನೀವು ಬರಬೇಡ ಬಿಡ್ರಿ. ನೀವು ಸಂಘದವ್ರು ಭಾಳ ದೊಡ್ಡವ್ರು ಇರ್ತೀರಿ, ಇವನ್ ಇನ್ಕ್ಲೂಡಿಂಗ್ ಎವ್ರಿಬಡಿ. ಸೊ ದೊಡ್ಡ ಪ್ರೊಟೆಸ್ಟ್ಗಳು, ದೊಡ್ಡ ದೇಶದ ನೀತಿ ನಿಯಮಗಳು ರೈತರನ್ನ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ದೂಡ್ತಾ ಇದ್ದಾವೆ ಅಂತ ವರ್ಷಾನ್ಗಟ್ಲೆ ನಡೀತದೆ ಪ್ರೊಟೆಸ್ಟ್. ಅಂತ ಪ್ರೊಟೆಸ್ಟ್ ಸಂದರ್ಭದಲ್ಲಾದರೂ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ. ಹಿಂದೂಗಳನ್ನ ಹಿಂದುತ್ವದಲ್ಲಿ ಕಾಣುವಂಥ ಇವರು ಮನುಷ್ಯತ್ವದಲ್ಲಿ ಯಾಕೆ ಕಾಣಲ್ಲ? ಇವತ್ತು ಅವರು ಹೇಳುವ ಹಾಗೆ ಈಗ ಬೇರೆಯವರನ್ನು ಮನುಷ್ಯ ರೀತಿ ನೋಡೋದಿಲ್ಲ, ಅದು ತಪ್ಪು ಕಲ್ಪನೆ ಇದೆ. ಪ್ರತಿಯೊಬ್ಬರನ್ನು ನಾವು ಸಮಾನ ರೀತಿಯಲ್ಲಿ ನೋಡ್ತೇವೆ. ಆದರೆ ದೇಶದ ವಿರುದ್ಧವಾಗಿ, ಧರ್ಮದ ವಿರುದ್ಧವಾಗಿ, ಸಮಾಜದ ವಿರುದ್ಧವಾಗಿ ಯಾರು ಇದನ್ನು ಮಾಡ್ತೇವೆ ಅವರಿಗೆ ನಾವು ಖಂಡನೆಯನ್ನು ಮಾಡ್ತೇವೆ. ಯಾರೇ ಇರಲಿ, ಅವರು ನಮ್ಮ ಹಿಂದೂ ಸಮುದಾಯದ ಇರಲಿ, ಅನ್ಯ ಸಮುದಾಯದ ಇರಲಿ, ಅದನ್ನು ಖಂಡನೆ ಮಾಡ್ತೇವೆ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿಮ್ಗೆ ಮಾಹಿತಿ ಕಲ್ಪನೆ ಇದೆ. ಇಂದ್ರೇಶ್ ಕುಮಾರ್ ಅಂತ ಹೇಳಿ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಹೇಳಿ ಇದೆ. ಮುಸಲ್ಮಾನ್ ಸತ್ರ ಹೋಗಲ್ಲ. ಮುಸಲ್ಮಾನ್ರು ಓಟ್ ಬೇಡ ಅಂತೀರಿ ನೀವು. ನಾನು ಯಾವತ್ತು ಮುಸಲ್ಮಾನರನ್ನ ಅಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಭಾಗವತ್ ಅವರು. ಆ ತರ ಸ್ಟೇಟ್ಮೆಂಟ್ ಎಲ್ಲಿ ಇಲ್ಲ, ತಪ್ಪು ಕಲ್ಪನೆ. ಭಾಗವತ ಹೇಳಿಲ್ಲ ಆ ತರ. 5 ಲಕ್ಷ ಜನ ಇದ್ದಾರೆ ಮೇಡಮ್. ಪ್ರಶ್ನೆ ಇದೆ ಮೇಡಮ್, 5 ಲಕ್ಷ ಜನ ಸ್ವಯಂ ಸೇವಕರು ಸ್ಟೇಟ್ಮೆಂಟ್ ಅನ್ನ ನೀವು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಾ. ದಯಮಾಡಿ ಆ ಸಂದರ್ಭದಲ್ಲಿ ಆ ರೀತಿ ಸ್ಟೇಟ್ಮೆಂಟ್ ಇಲ್ಲ.
ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅವರು ಎಷ್ಟೋ ಸಂದರ್ಭದಲ್ಲಿ ಮನುಷ್ಯರನ್ನಾಗಿ ನೋಡೋದಕ್ಕೆ ಆ ಕೇವಲ ಶಾಖೆಯಲ್ಲೇ ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಮನುಷ್ಯರನ್ನು ದೇವರಾಗಿ ನೋಡುವಂತದ್ದು. ಒಂದ್ ನಿಮಿಷ, ಮುಸಲ್ಮಾನರು ಉಳಿದವರೆಲ್ಲ ಈ ಕಾಫಿರ್ ದೇಶದ ಮೇಲೆ ರೂಪದಲ್ಲಿ ದಾಳಿ ಸಾಯಿಸಿ ಅಂತಲೇ ಹೇಳುವಂತದ್ದು. ಮಾಡಿದಂತಹ ಮುಸಲ್ಮಾನರು ಈ ದೇಶದ ಮೇಲೆ ದಾಳಿ ಮಾಡಿದಂತಹ ಮೊಘಲ್ ಸಾಮ್ರಾಜ್ಯದ ದೊರೆಗಳು ಮತ್ತು ಈ ದೇಶದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ದಾಳಿ ಮಾಡಿ ಹೇಗೆ ಲೂಟಿ ಮಾಡಿದ್ದಾರೆ ಅಂತ ಹೇಳಿಕೊಡುತ್ತಾ ಒಂದು ಧರ್ಮದ ಬಗ್ಗೆ ಅಸಹನೆಯನ್ನ ಸೃಷ್ಟಿ ಮಾಡಿ ಆ ಧರ್ಮದಲ್ಲಿರುವಂತಹ ಮನುಷ್ಯರೇ ಆಕ್ರಮಣಕಾರರ ವಿರುದ್ಧ ಆಕ್ರೋಶ ಮಾತ್ರ, ಭಯೋತ್ಪಾದಕರ ವಿರುದ್ಧ, ಗೋಹಂತಕರ ವಿರುದ್ಧ, ಸಂವಿಧಾನವನ್ನು ವಿರೋಧ ಮಾಡುವವರ ವಿರುದ್ಧ, ಈ ದೇಶದ ಮೇಲೆ ಆಕ್ರಮಣ ಮಾಡುವ ವಿರುದ್ಧ, ದೇವಸ್ಥಾನ ಧ್ವಂಸ ಮಾಡುವ ವಿರುದ್ಧ, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವ ವಿರುದ್ಧ ಸಂಘ ನಿಷೇಧ ಮಾಡೋದ್ರಿಂದ ಅವ್ರು ಏನು ಸಾಧಿಸೋದಕ್ಕಾಗೋದಿಲ್ಲ. ಅದು ನಮ್ಮ ಹೃದಯದಲ್ಲಿದೆ. ಇವ್ರು ತಿಳಿದಾಗೆ ಜಾತಿ ಭೇದ, ನಾವು ಸೇವಾ ಪ್ರಮುಖನ ಹೇಳ್ತೀನಿ, ಬಸ್ತಿಗೆ ಹೋಗ್ತೀನಿ, ಪ್ರತಿಯೊಂದು ಬಸ್ತಿಗೆ ಹೋಗಿ ಬಾಲಗೋಕುಲ ನಡೆಸ್ತೀವಿ, ಸಂಜೆ ಪಾಠ ನಡೆಸ್ತೀವಿ, ವಯಸ್ಕರ ಶಾಲೆ ನಡೆಸ್ತೀವಿ, ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ. ನಾನು ಖುದ್ದು ಹೋಗಿ ಅವರಿಗೆ ಭಾವೈಕ್ಯ ತುಂಬ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದು ಭೇದ ಅಲ್ಲ. ನಮ್ಮ ಮನೇಲಿ ಬನ್ನಿ, ಇವತ್ತು ಹೇಳ್ತೀನಿ, ನಾನು ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀನಿ. ನಾನು ಹಿಂದೂ, ಒಕ್ಕಲಿಗಾದ್ರೂ ನಾನು ಹಿಂದೂ ಅಂತ ಹೇಳ್ತೀನಿ. ನಮ್ಮಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀನಿ. ನಮ್ಗೆ ಯಾಕಿದೆ ಇದು? ನೀವು ಯಾಕೆ RSSನ ಈ ಥರ ತಂದು ಸಂಕಷ್ಟಕ್ಕಿಸ್ತಾ ಇದ್ದೀರಾ? ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ RSS. ನಾವು ಹೇಳಿ ಮೇಡಮ್. ಈಗ ನಿಮ್ಗೊಂದು ಪ್ರಶ್ನೆ ಮರೆಸಿದ್ದ ಹೌದು, ನಿಮ್ಗೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಉದಾಹರಣೆಗೆ ಈಗ ಮಂಗಳೂರು ಭಾಗದಲ್ಲಿ ಧರ್ಮಾಧಾರಿತವಾದಂತಹ ಕೊಲೆಗಳು ಆದವು ಸರ್. ಅದರಲ್ಲಿ ಬಹಳಷ್ಟು ಜನ ಹಿಂದೂ ಸಂಘಟನೆಗೆ ಸೇರಿದಂತಹ ಯುವಕರು ಸಾವನ್ನಪ್ಪಿದ್ದಾರೆ. ಅವರು ಸತ್ತಾಗ ಒಂದು ಜೀವ ನಾವು ಕಳೆದುಕೊಂಡ್ವಿ, ಆ ಮನೆಗೆ ಯಾರು ದಿಕ್ಕು, ಆ ಸಾವು ನ್ಯಾಯವೇ ಅಂತ ಯೋಚನೆ ಮಾಡೋ ಬದಲಿ ವೀರ ಮರಣವನ್ನಪ್ಪಿದ್ದಾರೆ, ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾವಲ್ಲ. ಸೊ ಈ ಥರ ವಿಶ್ಲೇಷಣೆಗಳು ಯಾಕೆ ಬರ್ತವೆ? ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋದಂದರೆ ಏನು? ಈ ನೆಲದ ಕಾನೂನು ಇಲ್ವಾ? ಸಂವಿಧಾನ ಇಲ್ವಾ? ಸೊ ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ವೀರ ಬಲಿದಾನಿಗಳು ಅಂತ ಹಿಂದೂ ಪರ ಹೋರಾಟಗಾರರನ್ನು ಬಿಂಬಿಸುವ ಕೆಲಸ ನಡೆಯುತ್ತಲ್ಲ ಸರ್. ಆಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಹಿಂದೂ ಸಂಘಟನೆ ಹಿಂದೂ ಪರ ಅಂತ ಹೇಳಿ ಅಮಾಯಕ ಯುವಕರು ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ, ಆ ಒಂದು ಧರ್ಮದ ಅಪೀಮನ್ನು ತುಂಬಿರುವಂಥ ದೊಡ್ಡ ದೊಡ್ಡವರು ತಮ್ಮ ತಮ್ಮ ಮನೆಗಳಲ್ಲಿ ಸೇಫ್ ಆಗಿರ್ತಾರೆ, ಮಕ್ಕಳನ್ನು ಫಾರಿನ್ನಲ್ಲಿ ಓದಿಸ್ತಾರೆ ಅಂತ. ಸೊ ಈ ವೈರುಧ್ಯದ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟ? ತಮ್ಮ ಅಭಿಪ್ರಾಯ ತಪ್ಪು ಅಂತ ಹೇಳ್ತೀನಿ ಮೇಡಮ್. ಪ್ಲೀಸ್. ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಬರೀ ಬಡವ್ರ ಮಕ್ಕಳು ಮಾತ್ರ ಸಾಕೆಗೆ ಬರ್ತಾರೆ ಅಂತೇಳಿ. ನನ್ನ ಮಗ IAS ಸ್ಟೂಡೆಂಟು, ಡಿಗ್ರಿ ಮಾಡಿದ್ದಾರೆ. ಹೇಳ್ತೀವಿ ಶಾಖೆನೇ ಆಗಲಿ, ಧರ್ಮದ ವಿಚಾರಕ್ಕೆ ಅಲ್ಲ. ಇಲ್ಲಿಯವರೆಗೆ ಯಾರ್ಯಾರು ನಾನು ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನನ್ನನ್ನು ನಾನು ಬಲಿ ಕೊಡೋಕ್ಕೂ ರೆಡಿ ಆಗಿದ್ದೀನಿ ಅಂತ ಬೀದಿಗಳಲ್ಲಿ ಹೋರಾಟ ಮಾಡ್ತಾರೆ, ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಾರೆ, ಯಾರ್ಯಾರು ಸತ್ತು ಹೋಗಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಸಾಮಾನ್ಯರಲ್ಲಿ ಸಾಮಾನ್ಯರು. ಒಂದು ಹೊತ್ತಿನ ಊಟಕ್ಕೋಸ್ಕರನೂ ಕೂಡ ಒದ್ದಾಡುವಂಥವರು ಮತ್ತು ಇಡೀ ಕುಟುಂಬಕ್ಕೆ ಆಶ್ರಯ ಆದಂಥ ಹುಡುಗರವರು. ಸೊ ಅಂಥವರು ಬಹಳಷ್ಟು ಜನ ಬಲಿಯಾಗ್ತಿದ್ದಾರೆ ಹೊರತು ದೊಡ್ಡ ದೊಡ್ಡವರು, ದೊಡ್ಡ ದೊಡ್ಡ ಸಂಘದ ಇಂಪಾರ್ಟೆಂಟ್ ಪ್ಲೇಸಲ್ಲಿರೋರ ಮಕ್ಕಳು ಯಾರೂ ಮುಂದೆ ಬರಲ್ಲ ಅನ್ನೋದು ಈ ಸಮಾಜದಲ್ಲಿರುವಂಥ ಅತಿ ದೊಡ್ಡ ಪ್ರಶ್ನೆ. ನಾನು ನಿಮಗೆ ಕೇಳ್ಬೋದಾ? ಕಾರಣ ಏನು ಅಂತ ಕೇಳ್ಬೋದಾ? ಐ ಡೋಂಟ್ ನೋ, ಅದನ್ನು ನೀವು ಹೇಳ್ಬೇಕು. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ ನೀವು. ಯಾವಾಗ ದೇಶ ವಿರೋಧಿ ಕೃತಿಗಳು ಕೇರಳದಿಂದ ಬರುವಂಥ PDF ಯಾವುದು ಹೇಳ್ತಾರಲ್ಲ, PFI, SDPI ಇಂಥ ಸಂಘಟನೆಗೆ ಬಂದು ಪ್ರಚೋದನೆ ಮಾಡಿ ಇವರೇನು ಅಂತ ರಾಷ್ಟ್ರದ್ರೋಹಿ ಕೆಲಸ ಯಾರು ಮಾಡೋದಿಲ್ಲ. ಸಂಘದವರಾಗಲಿ ಹಿಂದೂ ಸಂಘಟನೆಗಳಾಗಲಿ ದ್ರೋಹಿ ಕೆಲಸ ಅಲ್ಲ, ಮಾಡ್ತಾ ಇಲ್ಲ. ನಾನು ಬಲಿಯಾಗ್ತಾ ಇರೋರು. ನಾವು ರಾಜಕಾರಣಕ್ಕೆ ನಮ್ಗೆ ಇಷ್ಟ ಇಲ್ಲ, ನಮಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ನಾವು ದೊಡ್ಡ ಮಕ್ಕಳು ಬರ್ತಾರೆ, ಚಿಕ್ಕ ಮಕ್ಕಳು, ನಮ್ಮ ಪ್ರೇರಣೆ ನನ್ನ ಭೂಮಿ ನನ್ನ ರಾಷ್ಟ್ರ ಅನ್ನೋ ಭಾವನೆಯಿಂದ ಕೆಲಸ ಮಾಡೋಂಥದ್ರಿಂದ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ, ನಾವು ಪ್ರಾಣ ಕೊಡೋಕೆ ಸಿದ್ಧವಾಗಿರ್ತೀವಿ, ರಾಷ್ಟ್ರಕ್ಕೋಸ್ಕರ ಸಿದ್ಧವಾಗಿರ್ತೀವಿ. ಕೊಲ್ಲೆ ಮಾಡೋದು ನಾವು ಕೊಲ್ಲಕ್ಕೆ ಸಿದ್ಧವಾಗಿಲ್ಲ, ನಾವಿಲ್ಲ. ಇಲ್ಲ, ಅಲ್ಲಿ ಸ್ಥಳೀಯ ಸಮಸ್ಯೆ. ಅವರು ಪ್ರಚೋದನಕಾರಿಯಾಗಿ ಇವ್ರನ್ನ ಅವೇಳನ ಮಾಡಿ ಧರ್ಮ ನಿಂದನೆ ಮಾಡಿದಾಗಲೇ ಇಂಥ ಕಾರ್ಯಕ್ರಮಗಳು ನಡೀತವೆ. ವಿನಾಕಾರಣ ಯಾವುದು ಬರೋದೇ ಇಲ್ಲ ಅಂತ ನನ್ನ ಭಾವನೆ ಮೇಡಮ್. ಸಂಘ ಅದನ್ನ ಹೇಳ್ಕೊಡುತ್ತಾ? ಸಂಘ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಸಂಘ ಮುಸಲ್ಮಾನ್ ವಿರೋಧಿಸಿ, ಕ್ರಿಶ್ಚಿಯನ್ ವಿರೋಧಿಸಿ ಅಂತ ಯಾವತ್ತೂ ನಮ್ಗೆ ಪರಿಪಾಠ ಮಾಡಿಲ್ಲ.